ಗ್ರಹ ಗಣಿತ, ಇದಕ್ಕೆ ಗಣಿತ ವಿಜ್ಞಾನ ಅಂತ ಕೂಡ ಹೇಳ್ಬೋದು. ಗಣಿತ ವಿಜ್ಞಾನ ಯಾವದ ಮೂಲಕವಾಗಿ ವಿಜ್ಞಾನ ಅಂತ ನಾವು ಅಂದ್ಕೊಳ್ಳೋದು. ಗಣಿತ ಅರ್ಥ ಆಯಿತು. ವಿಜ್ಞಾನ ಅಂತಕ್ಕಂಥದ್ದನ್ನು ಯಾವುದ್ರ ಮೇಲೆ ಅವಲಂಬಿಸಬೇಕು. ಇದಕ್ಕೆ ಪ್ರೀತಿ ಅನ್ನೋದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ, ಹೌದಾ? ಪ್ರೀತಿಗೆ ತೂಕ ಮಾಡಿ ಎಷ್ಟಿದೆ ಅಂತ ಹೇಳೋಕ್ಕಾಗತ್ತಾ? ಹೇಳೋಕ್ಕಾಗಲ್ಲ. ಹೇಳೋಕ್ಕಾಗತ್ತೆ. ಅದು ತಿಳ್ಕೊಂಡಾಗ ಗ್ರಹಗಣಿತ ಯಾಕೆ ಬೇಕು ಅಂತ ಅನಿಸತ್ತೆ. ಈಗ ಮದುವೆ ಮಾಡ್ಕೊಳ್ತಕ್ಕಂಥ, ಲವ್ ಮಾಡಿ ಮದುವೆ ಮಾಡ್ಕೊಳ್ಳೋರಿಗೆ ಹುಡುಗಿಯಿಂದ ಎಷ್ಟು ತೂಕ ಪ್ರೀತಿ ಇದೆ, ಹುಡುಗನಿಂದ ಎಷ್ಟು ತೂಕ ಪ್ರೀತಿ ಇದೆ ಅಂದರೆ ಏನು ಹುಚ್ಚಿಡ್ಕೊಂಡೈತಾ ಈ ಪ್ರಶ್ನೆ ಕೇಳ್ತಾರೆ ಅಂತಾರೆ, ಹೌದಲ್ಲಮ್ಮ? ಹೆಂಗ್ರಿ ತೂಕ ಮಾಡೋದು? ಪ್ರೀತಿನ ಮಾಡಬೇಕು. ಯಾಕೆ ತೂಕ ಮಾಡಬೇಕು ಅನ್ನೋದೇ ಇವತ್ತಿನ ವಿಚಾರ. ಪ್ರೀತಿಯನ್ನು ತೂಕ ಮಾಡುವುದು ಕಾರಣ ಏನು? ಇದು ವಿಚಿತ್ರವಾಗಿ ಕಂಡರೂ ಕೂಡ ಸತ್ಯಾಂಶವನ್ನು ಅರ್ಥ ಮಾಡಿಕೊಂಡಾಗ ಲವ್ ಫೇಲ್ಯೂರ್ ಅಂತೀವಿ, ಹೌದಮ್ಮ? ಇದಕ್ಕೆ ಪ್ರೀತಿ ತೂಕ ಕಂಡಿಡ್ಕೋಬೇಕು ಅನ್ನೋದು. ಫೇಲ್ ಆಗಬಾರ್ದ್ರಿ, ಅದು ಪ್ರೀತಿ ಫೇಲ್ ಆಗಬೇಕಮ್ಮ ಅದು ಇಲ್ಲ. ಮತ್ತು ಏನು ಅರ್ಥ ಮಾಡ್ಕೊಂಡು ಪ್ರೀತಿ ಮಾಡಿದ್ರಿ? ಯಾಕೆ ಫೇಲ್ ಆಯಿತು? ಆ ಫೇಲ್ಯೂರ್ ಅಂತಕ್ಕಂಥದ್ದೇ ನಮ್ಮ ಮ್ಯಾಥಮೆಟಿಕ್ಸ್, ಗಣಿತ.